ಹೆಚ್ಡಿಕೋಟೆ ತಾಲೂಕಿನ ಮೋತಾ ಗ್ರಾಮದ ರೈತ ಲೋಕೇಶ್ ಅವರ ಜಮೀನಿನಲ್ಲಿ ಅಳವಡಿಸಲಾಗಿದ್ದ ಪಂಪ್ ಸೆಟ್ ಸ್ಟಾರ್ಟರ್ ವಿದ್ಯುತ್ ಫ್ಯೂಸ್ಗಳು ಜೆಟ್ ಪೈಪ್ಗಳನ್ನು ರಾತ್ರೋರಾತ್ರಿ ಕದ್ದೊಯ್ದಿರುವ ಘಟನೆ ನಡೆದಿದೆ. ಎಂದಿನಂತೆ ರೈತ ಲೋಕೇಶ್ ದಂಪತಿಗಳು ಬೆಳಗ್ಗೆಯಿಂದ ಸಂಜೆಯವರೆಗೂ ಜಮೀನಿನಲ್ಲಿ ಕೆಲಸ ಮುಗಿಸಿ ಸಂಜೆ ಸಮಯ ಮನೆಗೆ ತೆರಳಿದ್ದಾರೆ. ಇಂದು ಬೆಳಗ್ಗೆ ಜಮೀನಿಗೆ ಬಂದು ಮೋಟಾರ್ ಆನ್ ಮಾಡಲು ತೆರಳಿದಾಗ ಬಾಕ್ಸ್ ಒಳಗಡೆ ಫ್ಯೂಸ್ ಸ್ಟಾರ್ಟರ್ ಸೇರಿದಂತೆ ಇತರೆ ಎಲ್ಲಾ ವಿದ್ಯುತ್ ಉಪಕರಣಗಳು ಕಾಣೆಯಾಗಿದೆ. ಇದೇ ಜಮೀನಿನಲ್ಲಿ ಇದು ಎರಡನೇ ಬಾರಿ ಕಳ್ಳತನವಾಗಿರುವುದು ಎಂದು ತಿಳಿದು ಬಂದಿದ್ದು, ಜೀವನಕ್ಕೆ ಇದನ್ನೇ ನಂಬಿಕೊಂಡಿದ್ದ ಕುಟುಂಬ ಈಗ ಕಂಗಾಲಾಗಿದೆ. ಸರ್ಕಾರದ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿ ಈ ಬೋರ್ ಕೊರೆಸಲಾಗಿದ್ದು, ಎಲ್ಲಾ ಉಪಕರಣಗಳನ್ನ ಕೂಡ ಹೊಸದಾಗಿ ಖರೀದಿಸಿ ಅಳವಡಿಸಿಕೊಂಡು ಅದರಿಂದಲೇ ನೀರು ಹಾಯಿಸಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬರುತ್ತಿದ್ರು. ಸಾವಿರಾರು ರೂಪಾಯಿ ಬೆಲೆ ಬಾಳುವ ಕೃಷಿ ಯಂತ್ರೋಪಕರಣಗಳನ್ನ ಕದ್ದೊಯ್ದಿರುವ ಘಟನೆಯಿಂದ ಕುಟುಂಬ ಇದೀಗ ನೋವಿನಲ್ಲಿದ್ದು, ಸರ್ಕಾರದಿಂದ ಪರಿಹಾರ ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ. ಜೊತೆಗೆ ಅಂತರ ಸಂತೆ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಶೀಘ್ರವೇ ಕಳ್ಳರನ್ನ ಬಂಧಿಸುವುದಾಗಿ ಭರವಸೆ ನೀಡಿದ್ದಾರೆ. ವರದಿ ರಮೇಶ್ ಕೋಟೆ. ಹೆಚ್ಡಿಕೋಟೆ ತಾಲೂಕು ನಾಗನಹಳ್ಳಿ ಅಂಚೆ ಮೊತ್ತ ಗ್ರಾಮ, ಸರ್ವೆ ನಂಬರ್ 25/1, ಲೇಟ್ ಚಿನ್ನೇಗೌಡ್ರ ಮಗ ಲೋಕೇಶ. ನಾನು ನೆನ್ನೆ ಜಮೀನಿಗೆ ಬಂದು ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು ದನ ಕರುಗಳು ಮೇಯಿಸ್ಕೊಂಡು ರಾತ್ರಿ ಎಲ್ಲನೂ ನೆನ್ನ ನೋಡ್ಕೊಂಡು ಎಲ್ಲನೂ ಮನೆಗೆ ಹೋದೋ. ಬೆಳಿಗ್ಗೆ ಜಮೀನು ನೋಡ್ಕೊಬರೋ ಅಷ್ಟರಲ್ಲಿ ಸಾಟ್ರ್ ಪೆಟ್ಟಿ ಮತ್ತು ಪೈಪು 10 ಪೈಪು 5 ಜೆಟ್ಟು ಎಲ್ಲ ಕಳುವಾಗೋದೆ. ಇದು ಮೊದಲನೇ ಸಾರಿ ಅಲ್ಲ, ಇದು ಎರಡನೇ ಸಾರಿ. ಆದ್ದರಿಂದ ನಮಗೆ ಗಂಗಾ ಕಲ್ಯಾಣಿಯಿಂದ ಆಗಿದ್ದು. ಇದು ಬಡತನ, ನಾವು ಅತಿ ಬಡವರಾದ್ದರಿಂದ ನಮಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಸುಮಾರು ಒಂದು 50,000 ರೂಪಾಯಿ ಬೆಲೆ ಭಾಳಷ್ಟು ಪದಾರ್ಥಗಳನ್ನು ರಾತ್ರಿ ಕದ್ದುಬಿಟ್ಟಿದ್ದಾರೆ, ಬೀಗ ಹೊಡೆದು. ಬೋರು ಇಲ್ಲಿಂದ